ಈಶ್ವರಪ್ಪನವ್ರು ಮಾತನಾಡ್ತಾರೆ ಇವಾಗ ನಮ್ಮೊಟ್ಟಿಗೆ. ಈಶ್ವರಪ್ಪನವರೇ, ಚಂದನ್ ಶರ್ಮಾ, ವಿಸ್ತಾರ ನ್ಯೂಸ್ ಇಂದ ನಮಸ್ತೆ. ನಮಸ್ತೆ ಚಂದನ್ ಶರ್ಮಾ ಅವರೇ, ನಮಸ್ತೆ ಹೇಳಿ. ನಮಸ್ಕಾರ. ನೋಡಿ, ಈ ಪ್ರೈವೇಟ್ FSL ವರದಿಯನ್ನ ಮಾರ್ಚ್ 1ನೇ ತಾರೀಕಿಗೆ 9 ಗಂಟೆಗೆ ಬ್ರೇಕ್ ಮಾಡಿದ್ದು ವಿಸ್ತಾರ. ಅದಾದ್ಮೇಲೆ ಇವಾಗ ಗೌರ್ಮೆಂಟ್ FSL ಅಲ್ಲೂ ಕೂಡ ನಾನು ಆ ದೇಶದ ಹೆಸರು ತೆಗೆಯಲ್ಲ ಸರ್, ನನಗೆ ಬಹಳ ಅಸಹ್ಯ ಅನ್ಸುತ್ತೆ ಆ ದೇಶದ ಹೆಸರು ಹೇಳೋದಕ್ಕೆ. ಈಗ ಅದು ಸ್ಪಷ್ಟ ಆಗಿದೆಯಂತೆ, ಆ ದೇಶದ ಹೆಸರು ಕೂಗ್ಬಿಟ್ಟು ಆ ಜಿಂದಾಬಾದ್ ಜಿಂದಾಬಾದ್ ಅಂತ ಹೇಳಿರೋದು ಸ್ಪಷ್ಟ ಆಗಿದೆಯಂತೆ. ಏನಂತೀರಿ ಸರ್ ಇವಾಗ ತಾವು? ಈಗ ರಾಷ್ಟ್ರದ್ರೋಹಿಗಳಿಗೆ ರಕ್ಷಣೆ ಕೊಡೋದ್ರಲ್ಲಿ ರಾಜ್ಯ ಕಾಂಗ್ರೆಸ್ ಇಂದ ಕೆಲವು ಪ್ರಮುಖರು, ನಾನು ಎಲ್ಲರ ಬಗ್ಗೆ ಹೇಳಲ್ಲ, DK ಶಿವಕುಮಾರ್, ಪ್ರಿಯಾಂಕಾ ಖರ್ಗೆ, ಅದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಪಷ್ಟವಾಗಿ ಹೇಳಿದ್ರು, ಯಾರು ಕೂಡ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿಲ್ಲ. ಚುನಾವಣೆ ಸೋತಿದ್ದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಇದನ್ನು ಹುಟ್ಟಾಕಿದೆ ಅನ್ನಂತ ಮಾತನ್ನು ಹೇಳಿದ್ರು. ಅದಕ್ಕೋಸ್ಕರ ಇವತ್ತು DK ಶಿವಕುಮಾರ್ ಆಗ್ಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗ್ಲಿ, ಪ್ರಿಯಾಂಕಾ ಖರ್ಗೆ ಆಗ್ಲಿ, ಈಗ ಹೆಂಗಿದ್ರು ಕೂಡ ಈಗ ಅದನ್ನ ಅವ್ರನ್ನ ಎಲ್ಲ ರಾಷ್ಟ್ರದ್ರೋಹಿಗಳನ್ನ ಈಗಾಗಲೇ 3 ಜನಕ್ಕೆ ಅರೆಸ್ಟ್ ಮಾಡಿರೋದ್ರಿಂದ ಅವ್ರು ಕೂಗಿರೋದು ಸ್ಪಷ್ಟ ಆಗಿದೆ. ಯಾವುದೇ ಆ ಒಂದು ಇದರಲ್ಲಿ ತಿದ್ದುಪಡಿ ಮಾಡಿಲ್ಲ ಅಂತ ಕ್ಲಿಯರ್ ಆಗಿರೋದ್ರಿಂದ ಇವರು ಇನ್ ಮುಂದೆ ರಾಷ್ಟ್ರದ್ರೋಹಿಗಳ ಪರವಾಗಿ ನಾವು ಹೇಳಲ್ಲ, ಅವ್ರ ಪರ ನಾವು ಹೋಗಲ್ಲ, ಈ ಮಾತಾಡಿದ್ರು ಒಳ್ಳೇದು. ನಂಬರ್ 1. ನಂಬರ್ 2, ಇಲ್ಲಿ ತನಕ ಮಾಡಿದ್ದು ನಾವು ರಾಜಕಾರಣ ಮಾಡ್ಕೊಂಡು ಹೋದ್ವಿ, ರಾಜಕಾರಣ ಮಾಡಿದ್ರೆ ತಪ್ಪಾಗಿದೆ. ರಾಷ್ಟ್ರದ ವಿಚಾರ ಬಂದಾಗಲೂ ಕೂಡ ರಾಷ್ಟ್ರದ್ರೋಹಿಗಳ ಪರವಾಗಿ ನಿಂತಿದ್ದು ನಿಜಕ್ಕೂ ನಮ್ ತಪ್ಪು ಅಂತ ಕ್ಷಮೆ ರಾಜ್ಯ ಜನರ ಪರವಾಗಿ ಕೇಳಬೇಕು ಅಂತ ಹೇಳಿ ನಾನು ಈ ಸಂದರ್ಭ ಒತ್ತಾಯ ಮಾಡ್ತೇನೆ. ಆದ್ರೆ ಯಾಕೆ ಊರಲ್ಲಿರೋರೆಲ್ಲ ಕ್ಲೀನ್ ಚಿಟ್ ಕೊಟ್ಟಿದ್ದು? IT-BT ಮಿನಿಸ್ಟರ್ ಸಾಹೇಬ್ರು, ನಿಮ್ಗೆ ಗೊತ್ತಿರಬೇಕು, ಫ್ಯಾಕ್ಟ್ ಚೆಕಿಂಗ್ ಅಂತ ಒಂದು ಡಿಪಾರ್ಟ್ಮೆಂಟ್ ಶುರು ಹಚ್ಕೊಂಡಿದ್ದಾರೆ. ಫ್ಯಾಕ್ಟ್ ಚೆಕಿಂಗ್ ಅಂತ ನಿಮ್ಗೆ ಗೊತ್ತಾ? ಅದು ನಿಮ್ ಗಮನಕ್ಕೆ ಬಂದಿದ್ಯಾ? ಇಲ್ಲ, ಹೇಳ್ತೀನಿ ಕೇಳಿ, ನಾನು ಹೇಳ್ತೀನಿ ಕೇಳ್ರಿ ನಿಮ್ಗೆ. ಈಶ್ವರಪ್ಪ ಸರ್, ಫ್ಯಾಕ್ಟ್ ಚೆಕಿಂಗ್ ಅಂತ ಒಂದು ಡಿಪಾರ್ಟ್ಮೆಂಟ್ ಮಾಡಬೇಕು ಅಂತ ಹೊರಟಿದ್ದಾರೆ. ಇಂಟರ್ನೆಟ್ ಅಲ್ಲಿ ಏನೇನ್ ಬರುತ್ತೆ ಎಲ್ಲ ಫ್ಯಾಕ್ಟ್ ಚೆಕ್ ಆಗ್ಬೇಕು. ವಾಟ್ಸಪ್ ಅಲ್ಲಿ ಏನೇನ್ ಬರ್ತದೆ ಎಲ್ಲ ಫ್ಯಾಕ್ಟ್ ಚೆಕ್ ಆಗ್ಬೇಕು. ವಾಟ್ಸಪ್ ಯೂನಿವರ್ಸಿಟಿಲಿ ಬರೋದನ್ನೆಲ್ಲ ಸುಳ್ಳು ಅಂದ್ಬಿಟ್ಟು BJP ಅಥವಾ ಬೇರೆ ಬೇರೆಯವರು ಎಲ್ಲರೂ ಕೂಡ ಹಂಚ್ಕೊಂಡ್ಬಿಡ್ತಾರೆ. ಫ್ಯಾಕ್ಟ್ ಚೆಕ್ ಆಗ್ಬೇಕು ಅಂದ್ಬಿಟ್ಟು ನಾನು IT-BT ಮಿನಿಸ್ಟ್ರು, ಆ ಕಾರಣಕ್ಕಾಗಿ ನಾನು ಫ್ಯಾಕ್ಟ್ ಚೆಕಿಂಗ್ ಡಿಪಾರ್ಟ್ಮೆಂಟ್ ಓಪನ್ ಮಾಡ್ತೀನಿ ಅಂತ ಹೊರಟ್ರು. ಬಟ್ ಅವರೇನೇನೆ ಕೂಗೇ ಇಲ್ಲ ರೀ ಅಂದ್ಬಿಟ್ರಲ್ಲ. ಇದು ಯಾಕೆ ಸರ್ ಹಂಗೆ? ಅಲ್ಲಲ್ಲ, ನಾನು ಹೇಳಿದ್ ನಿಮ್ದೇ ಪಾಯಿಂಟ್ ನಾನು ಹೇಳ್ತೀರಿ. ನೀವು ಏನ್ ಹೇಳ್ತಿದ್ರಿ, ಇಡೀ ಕರ್ನಾಟಕ ರಾಜ್ಯ ಜನ ನಿಮ್ಮನ್ನ ಟಿವಿಗಳ ಮುಖಾಂತರ ನೋಡಿ ನೇರವಾಗಿ ಅವ್ರ ರಾಷ್ಟ್ರದ್ರೋಹಿ ಘೋಷಣೆಗಳು ಕೂಗಿದ್ರು ಸತ್ಯ ಅಂತ ಅವ್ರು ಕಿವಿಯಿಂದನೂ ಕೇಳಿದ್ದಾರೆ, ಕಣ್ಣಿಂದನೂ ನೋಡಿದ್ದಾರೆ, ಇದು ಸ್ಪಷ್ಟ ಆಗಿದೆ. ಆದ್ರೆ ಇವ್ ಕಿವಿ ಕಣ್ಣು ಏನು ಇಲ್ದಂಗೆ ಪ್ರಿಯಾಂಕಾ ಖರ್ಗೆ ಅವರು, DK ಶಿವಕುಮಾರ್ ನಡ್ಕೋತಿಯಾರಲ್ಲ. ಇನ್ ಮುಂದಾದ್ರೂ ಕೂಡ ರಾಜ್ಯ ಜನ ನಮಗೆ ಕ್ಷೀಮಾರ ಹಾಕಕ್ಕಿಂತ ಮುಂಚೆ ರಾಜ್ಯ ಜನರು ಕ್ಷಮೆ ಕೇಳಬೇಕು, ರಾಷ್ಟ್ರದ್ರೋಹಿಗಳಿಗೆ ಪರ ನಿಂತಿದ್ದು ಅಂತ ಹೇಳ್ಕೊಂಡು ನಾನು ಅವ್ರ ಒತ್ತಾಯ ಮಾಡ್ತೀನಿ. ಮಾಡಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸ್ಪೀಕಿಂಗ್. ಥ್ಯಾಂಕ್ ಯು ಈಶ್ವರಪ್ಪ ಸರ್, ನಮಸ್ಕಾರ ಮಾತನಾಡೋದಕ್ಕಾಗಿ. ಈಗ ಮುಂದೆ ಏನು ಮಾಡ್ತಾರೆ? ಸ್ಪೆಕ್ಟೋಗ್ರಫಿ ಮಾಡ್ತಾರಾ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.